ಪ್ರಜ್ವಲ್ ರೇವಣ್ಣ ಇವತ್ತು ವಾಪಸ್ ಆಗ್ತಾರಾ? ಇದೇ ತೀರಾ ಕುತೂಹಲ ಮೂಡಿಸ್ತಾ ಇರುವಂತಹ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಉತ್ತರ ಸಿಗಬೇಕು ಅಂದ್ರೆ ನಾವು ರಾತ್ರಿ 12:30 ತನಕ ಕಾಯಲೇಬೇಕಾಗುತ್ತೆ. 32 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಅನ್ನೋ ಮಾಹಿತಿ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಪ್ರಜ್ವಲ್. ಜರ್ಮನಿಯ ಮ್ಯೂನಿಕ್ನಿಂದ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನ ಅರೆಸ್ಟ್ ಮಾಡೋಕೆ ಅಥವಾ ಅವರಿಗೆ ಅದ್ದೂರಿ ಸ್ವಾಗತ ಕೊಡೋಕೆ ಎಸ್ಐಟಿ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಬೆಂಗಳೂರಿಗೆ ಪ್ರಜ್ವಲ್ ಬರಲು ಕೌಂಟ್ ಡೌನ್ ಶುರುವಾಗಿದ್ದು 32 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಪ್ರಜ್ವಲ್. ಇದರ ನಡುವೆಯೂ ಕೆಲವೊಂದು ಆಯ್ಕೆಗಳು ಅಥವಾ ಸಾಧ್ಯತೆಗಳಿದೆ, ಅವ್ರು ತಗೊಳ್ಳಬಹುದಾದಂತಹ ಸಾಧ್ಯತೆಗಳು, ಅದನ್ನು ನೋಡ್ತಾ ಹೋಗೋಣ ಮುಂದಕ್ಕೆ. ಸೊ ಇದೀಗ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನ ಅರೆಸ್ಟ್ ಮಾಡೋಕೆ ಎಸ್ಐಟಿ ಸಿದ್ಧತೆಯನ್ನು ನಡೆಸಿದೆ. ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ಅವ್ರು ಬರುವಂತಹ ಫ್ಲೈಟ್ ಯಾವುದು, ಯಾವ ಏರ್ಲೈನ್ಸ್ನಲ್ಲಿ ಫ್ಲೈಟ್ ಬುಕ್ ಮಾಡಿದ್ದಾರೆ, ಅವ್ರ ಸೀಟ್ ನಂಬರ್ ಏನು, ಇವೆಲ್ಲವೂ ಕೂಡ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಜೊತೆಗೆ ಇಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಯಾವ ಗೇಟಿಂದ ಬರ್ತಾರೆ, ಅಧಿಕಾರಿಗಳು ಎಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಮತ್ತು ಬರುವಂತಹ ಪ್ರೊಸೀಜರ್ನ ಆದಷ್ಟು ಬೇಗ ಮುಗಿಸಿ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗೋಕ್ಕೆ ಸಿದ್ಧತೆಗಳು ಅಥವಾ ತಯಾರಿಗಳು ಎಸ್ಐಟಿ ಕಡೆಯಿಂದ ಹೇಗಾಗಿದೆ ಇವೆಲ್ಲವನ್ನ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಬರೋಬ್ಬರಿ 1 ತಿಂಗಳಾದ ನಂತರ ಹಾಸನದ ಸಂಸದರು ಕೊನೆಗೂ ಕೂಡ ಪತ್ತೆಯಾಗಿದ್ದಾರೆ. ಕಾಣೆಯಾದಂಥವರು ಪತ್ತೆ ಆಗ್ತಾ ಇದ್ದಾರೆ, ಪತ್ತೆಯಾಗಿಲ್ಲ ಇನ್ನೂ ಕೂಡ. ಅವ್ರು ಬಂದ ನಂತರವೇ ಬಂದ್ರು ಅನ್ನೋದಕ್ಕೆ ಗ್ಯಾರಂಟಿ, ಅಲ್ಲಿ ತನಕ ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇಂತಹ ಕಣ್ಣ ಮುಚ್ಚಲೆ ಆಟ ಕಳೆದ ಬಾರಿಯೂ ಕೂಡ ಒಂದ್ಸಲ ಆಗಿತ್ತು. ನಾಳೆ ಮೇ 31ನೇ ತಾರೀಕು ರೇವಣ್ಣ ಫ್ಯಾಮಿಲಿಗೆ ಒಂದು ರೀತಿ ಬಿಗ್ ಡೇ. HD ರೇವಣ್ಣ, ಭವಾನಿ, ಪ್ರಜ್ವಲ್ ಅವರಿಗೆ ಒಂದು ರೀತಿ ನಿಜಕ್ಕೂ ಅತಿ ದೊಡ್ಡ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ರೇವಣ್ಣ ಅವರ ವಿಚಾರದಲ್ಲಿ ಬೇಲ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ ಎಸ್ಐಟಿ. ಇದೀಗ ನಾಳೆ ಎಸ್ಐಟಿ ಅರ್ಜಿ ವಿಚಾರಣೆ ಆಗುವ ಸಾಧ್ಯತೆ ಇದೆ ಕೋರ್ಟಲ್ಲಿ. ಅತ್ತ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ರೇವಣ್ಣ ಅವರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ. ಹೊಳೆನರಸೀಪುರ ಕೇಸ್ ಆಗಿರ್ಬೋದು, ಮತ್ತೆ ಕಿಡ್ನಾಪ್ ಆಗಿತ್ತಲ್ಲ KR ನಗರದಲ್ಲಿ, ಆ ಕೇಸ್ ರದ್ದತಿ ಒಂದು ಅರ್ಜಿ ವಿಚಾರಣೆ ಇದೆ. ಮತ್ತೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಾಳೆ ವಿಚಾರಣೆ ಇದೆ. ಅದರ ಜೊತೆಗೆ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಾಳೆ ವಿಚಾರಣೆ ಇದೆ. ಅಪ್ಪ, ಅಮ್ಮ, ಮಗ 3 ಜನರ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ರೇವಣ್ಣ ಅವ್ರದ್ದು ಬೇಲ್ ಅಲ್ಲ, ಪ್ರಕರಣವನ್ನೇ ರದ್ದು ಮಾಡಿ ಇದರಲ್ಲಿ ಎಂತ ಆರೋಪದಲ್ಲಿ ಎಂತ ಹುರುಳು ಇಲ್ಲ ಅಂತ ಅವರು, ಮತ್ತೆ ಅವರ ತಾಯಿ ಭವಾನಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಅವ್ರಿಗೂ ಕೂಡ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ, ಅದರ ವಿಚಾರಣೆ ಆಗುತ್ತೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ VVIP ಬರ್ತಾ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅವ್ರು ಬರ್ತಾ ಇದ್ದಂತೆ ಅವ್ರ ಮೇಲೆ 2 ಅತ್ಯಾಚಾರದ ಕೇಸ್ಗಳು, ಇನ್ನೊಂದು ಲೈಂಗಿಕ ದೌರ್ಜನ್ಯದ ಕೇಸ್, ಈ ಪ್ರಕರಣದ ಆರೋಪಿಗಳಾಗಿದ್ದಾರೆ. ಆ 3ಕ್ಕೂ ಕೂಡ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ಅವರು ಕೂಡ ಅವ್ರು ಹಾಕಿದ್ದಾರೆ ಅಂದ್ರೆ ಅವ್ರು ಬಂದು ಹೋಗ ಅರ್ಜಿ ಹಾಕಿಲ್ಲ, ಲಾಯರ್ ಕಡೆಯಿಂದ ಹಾಕ್ಸಿರ್ತಾರೆ. ಅದರ ವಿಚಾರಣೆ ಕೂಡ ನಾಳೆ ಇದೆ. ಸೊ ಇದೊಂದು ರೀತಿ ಟುಮಾರೋ ಇಸ್ ಅ ಬಿಗ್ ಡೇ ರೇವಣ್ಣ ಫ್ಯಾಮಿಲಿಗೆ, ಹಾಸನದ ವಿಚಾರದಲ್ಲಿ ಅಥವಾ ಬೇಲ್ ವಿಚಾರದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ದೇವ್ರು, ದಿಂಡ್ರು, ದೇವಸ್ಥಾನ ಅಂತ ಟೆಂಪಲ್ ರನ್ ಅಲ್ಲಿ ತೊಡಗಿರುವ ರೇವಣ್ಣ ಅವರ ಹಾದಿಯಾಗಿ ಅವರ ಪತ್ನಿ ಮತ್ತು ಪ್ರಜ್ವಲ್ ರೇವಣ್ಣ 3 ಜನಕ್ಕೆ ನಾಳೆ ಅತಿ ದೊಡ್ಡ ನಿರ್ಣಾಯಕ ದಿನ ಅಂತ ಭಾವಿಸಬಹುದಾ ಈ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ? ವಿದ್ಯಾ, ನಿನ್ನೆ ಭವಾನಿಯವರು ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಾದ ಪ್ರತಿವಾದ ಮುಗಿದಿದೆ. ಹೀಗಾಗಿ 31ನೇ ತಾರೀಕಿಗೆ ಈಗ ಮಾನ್ಯ ನ್ಯಾಯಾಧೀಶರು ಇವರ ನಿರೀಕ್ಷಣಾ ಜಾಮೀನಿನ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಇವ್ರ ಪರ, ಭವಾನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಬಲವಾದ ವಾದವನ್ನು ಮಂಡನೆ ಮಾಡಿದ್ರು. ನಾವು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಂತಹ ಬಳಿಕ ಇದೀಗ SIT ಅವರು ಕಸ್ಟೋಡಿಯಲ್ ಎನ್ಕ್ವೈರಿಗೆ ಕೇಳ್ತಿದ್ದಾರೆ. ಇಷ್ಟು ದಿನ ಏನು ಮಾಡ್ತಿದ್ರು, ಪೇಪರ್ನಲ್ಲೆಲ್ಲ ಇವ್ರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಬಂದಿದೆ, ಹೀಗಾಗಿ ಅವರು ಭಯದಲ್ಲಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಿದ್ರು. ಆದರೆ ಅದಕ್ಕೆ ಪ್ರತಿಯಾಗಿ SPP ಅವರು ಇಲ್ಲ, ಈ ಹಿಂದೆ ಯಾರ್ಯಾರನ್ನ ನಾವು ಅರೆಸ್ಟ್ ಮಾಡಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲಿ ಅವ್ರ ಜೊತೆ ಭವಾನಿಯವರ ನೇರ ಸಂಪರ್ಕ ಇದೆ, ಮತ್ತು ಆಕೆಯನ್ನು ಕರ್ತ್ಕೊಂಡ್ಬನ್ನಿ, ಆಕೆಗೆ ಸೀರೆ ಕೊಡಿಸಿ ಈ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ, ಆಕೆಯ ವಿಡಿಯೋ ಮಾಡಿಸಿ, ಇದೆಲ್ಲವೂ ಕೂಡ ಸಾಕ್ಷಿ ಆಧಾರಗಳು ನಮ್ಮ ಬಳಿ ಇದ್ದಾವೆ, ಹೀಗಾಗಿ ಅವ್ರನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ SIT ಪರ SPP ವಾದವನ್ನು ಮಂಡನೆ ಮಾಡಿದರು. ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು 31ಕ್ಕೆ ಇವರ ಅರ್ಜಿಯ ಆದೇಶವನ್ನು, ಅಂದರೆ ಜಾಮೀನಿನ ಅರ್ಜಿಯ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಮತ್ತೊಂದು ಕಡೆ ವಿದ್ಯಾ, ಇಷ್ಟು ದಿನ ಅಂದರೆ FIRಗಳಾಗಿ ಈಗಾಗಲೇ 1 ತಿಂಗಳು ಕಳೆದೋಗಿದೆ. ಈಗ ಯಾವಾಗ ಪ್ರಜ್ವಲ್ ವಿಡಿಯೋವನ್ನು ಮಾಡಿ ದೇಶಕ್ಕೆ ವಾಪಸ್ ಆಗ್ತೀನಿ ಅಂತ ಹೇಳಿದ್ರು, ಇದೀಗ ನಿನ್ನೆ ಅವರ ಪರ ವಕೀಲ ಅರುಣ್ ಅವರು ಇದೀಗ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. CID ಸೈಬರ್ ಸೆಲ್ನಲ್ಲಿ ದಾಖಲಾಗಿರ್ತಕ್ಕಂತಹ 2 ಅತ್ಯಾಚಾರ ಪ್ರಕರಣಗಳು, ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ
ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಆನಂತರ ಅದಕ್ಕೆ 376 ಅನ್ನು ಅಲ್ಲೂ ಕೂಡ ಸೇರಿಸಲಾಗಿದೆ. ಒಟ್ಟಾರೆಯಾಗಿ 3 ಅತ್ಯಾಚಾರ ಪ್ರಕರಣಗಳ ಕೇಸ್ನಲ್ಲಿ ಇದೀಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತಿಗೆ ವಿಚಾರಣೆಯನ್ನು ಇಟ್ಕೊಳ್ಳಿ, 31ಕ್ಕೆ ನಮ್ಮ ಕಕ್ಷಿದಾರ ವಾಪಸ್ ಆಗ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅರುಣ್ ರವರು ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಂಡ್ರು. ಆದರೆ ನ್ಯಾಯಾಧೀಶರು ಇಲ್ಲ, 31ಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಿದ್ದಾರೆ. ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ SITಗೆ ಕಾಲಾವಕಾಶವನ್ನು ಸಹ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿಯವರಿಗೆ ಒಂದು ರೀತಿ ನಿರ್ಣಾಯಕ ದಿನ. ಭವಾನಿಯವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ, ಮತ್ತು ಇವರ ಜಾಮೀನಿನ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ಇನ್ ಕೇಸ್ ಏನಾದರೂ ಪ್ರಜ್ವಲ್ ಇವತ್ತು ವಿದೇಶದಿಂದ ವಾಪಸ್ ಆದಂತಹ ಪಕ್ಷದಲ್ಲಿ ನಾಳೆ ಕೋರ್ಟ್ನಲ್ಲಿ ಹಾಕಿರ್ತಕ್ಕಂತಹ ಇವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಏನಿದೆ ಅದು ತಂತಾನೇ ವಜಾ ಆಗುತ್ತೆ. ಇವರೇನಾದರೂ ದೇಶಕ್ಕೆ ವಾಪಸ್ ಆಗಿದ್ದೇ ಆದಲ್ಲಿ SIT ಪೊಲೀಸರು ಅರೆಸ್ಟನ್ನು ಮಾಡ್ಕೊಳ್ತಾರೆ. ಅಲ್ಲಿಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಪ್ರಜ್ವಲ್ದು ವಜಾ ಆಗುತ್ತೆ. ಆ ಬಳಿಕ ಇವರು ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ಬೇಕಾಗುತ್ತೆ. ವಿದ್ಯಾ. ಓಕೆ, ಸ್ಟೇ ವಿತ್ ಮಿ ನರಸಿಂಹಮೂರ್ತಿ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಂದ್ ರೀತಿ ಬಹಳ ನಿರ್ಣಾಯಕ ದಿನ ರೇವಣ್ಣ ಅವರ ಫ್ಯಾಮಿಲಿಗೆ ಅಂತ ಹೇಳ್ಬೋದು.